ಹಾಯ್ ಎವ್ರಿವನ್. ಸೊ ಇವಾಗ ಮತ್ತೊಂದು ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ, ಅದೇ ಟೆಕ್ನಿಕಲ್ ಅನಾಲಿಸಿಸ್. ತುಂಬ ಜನ ಹೇಳ್ತಾ ಇದ್ರಿ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ನೋಡಬೇಕು, ಚಾರ್ಟು ರೀಡ್ ಮಾಡೋದು ಹೆಂಗೆ. ತುಂಬ ಜನ ಕೇಳ್ತಾ ಇರ್ತೀರ ಫಂಡಮೆಂಟಲ್ ಅನಾಲಿಸಿಸ್ ಅಂದ್ರೇನು, ಟೆಕ್ನಿಕಲ್ ಅಂದ್ರೇನು, ನಾವು ಪರ್ಟಿಕ್ಯುಲರ್ ಏನು ನೋಡಬೇಕು, ಯಾವ್ದಾದ್ರು ಪರ್ಟಿಕ್ಯುಲರ್ ಸ್ಟಾಕ್ ಹೆಂಗೆ ಮೇಲೋಗುತ್ತೆ ಅಥವಾ ಕೆಳಗೋಗುತ್ತೆ ಅಂತ ಹೆಂಗೆ ಜಡ್ಜ್ ಮಾಡೋದು, ಅನಾಲಿಸಿಸ್ ಮಾಡೋದು ಹೆಂಗೆ ಅಂತ. ಸೊ ಅದಕ್ಕೋಸ್ಕರನೇ ಇವಾಗ ಟೆಕ್ನಿಕಲ್ ಅನಾಲಿಸಿಸ್ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೂ ಮುಂಚೆ ನೀವು ಬೇಸಿಕ್ಸ್ನ ತಿಳ್ಕೋಬೇಕು. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು ಬೇಸಿಕ್ ತಿಳ್ಕೊಂಡು ಅದರಲ್ಲಿ ನಿಮಗೆ 1000+ ಇಂಡಿಕೇಟರ್ಸ್ಗಳು ಸಿಗುತ್ತೆ. ಬಟ್ ಅದರಲ್ಲಿ ಎಲ್ಲನೂ ಅಷ್ಟು ಅಕ್ಯುರೇಟ್ ಇರಲ್ಲ. ಬಟ್ ನೀವು ಎಲ್ಲನೂ ತಿಳ್ಕೋಬೇಕಾಗುತ್ತೆ. ಅದರಲ್ಲಿ ಯಾವ ಚಾರ್ಟಲ್ಲಿ ಯಾವ ಟೈಮಲ್ಲಿ ಏನನ್ನ ಅಪ್ಲೈ ಮಾಡಬೇಕು ಅಂತ ನೀವು ತಿಳ್ಕೋಬೇಕು. ಸೊ ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಬ್ಲೈಂಡಾಗೇನೋ ಸ್ಟಾಕು ಮೇಲೋಗುತ್ತೆ ಅಥವಾ ಕೆಳಗೋಗುತ್ತೆ ಅಥವಾ ಯಾವುದೋ ಒಂದು ಫೇಕ್ ನ್ಯೂಸ್ನ ನಂಬೋದು, ಅದೆಲ್ಲ ನಿಮಗೆ ಅವಾಯ್ಡ್ ಆಗುತ್ತೆ. ಸೊ ಇವಾಗ ಬನ್ನಿ ನೋಡೋಣ. ಸೊ ಅದಕ್ಕೂ ಮುಂಚೆ ನಿಮ್ಮ ಹತ್ರ ಏನಾದ್ರು ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಏಂಜಲ್ ಬ್ರೋಕಿಂಗ್ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಸೊ ಅದರಲ್ಲಿ ನೀವು ಲಿಂಕ್ ಕ್ಲಿಕ್ ಮಾಡಿ ರೆಫರಲ್ ಕೋಡ್ SDHP ಅಂತ ಮೆನ್ಷನ್ ಮಾಡಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ ಲರ್ನ್ ಕಮ್ಯುನಿಟಿಗೆ ನೀವು ಫ್ರೀಯಾಗಿ ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗೋದ್ರಿಂದ ನಿಮಗೆ ಅಡ್ವೈಸರಿ ಸಿಗುತ್ತೆ ಮತ್ತು ಏನೇ ಡೌಟ್ಸ್ ಅಥವಾ ಹೆಲ್ಪ್ ಬೇಕಂದರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಏನು, ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನು. ನೀವು ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ಅಂತ ನೀವು ಗೂಗಲಲ್ಲಿ ನೋಡಿದ್ರೆ ಡೆಫಿನೇಷನ್ ಸಿಗುತ್ತೆ. ಬಟ್ ಡೆಫಿನೇಷನ್ ತಿಳ್ಕೊಂಡ್ರೆ ಏನೂ ಯೂಸ್ ಆಗಲ್ಲ. ಸೊ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಅನಾಲಿಸಿಸು ನಾನು ಬೇಸಿಕ್ ಮಾತ್ರ ಹೇಳ್ತೀನಿ. ಟೆಕ್ನಿಕಲ್ ಅನಾಲಿಸಿಸ್ ನೀವು ಸೀರೀಸ್ ಫುಲ್ ವಾಚ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಸೊ ಅದರಲ್ಲಿ ನಾನು ಇವತ್ತು ಒಂದು ಇಂಡಿಕೇಟ್ರನ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಅದು ಮುಂದೆ ಗೊತ್ತಾಗುತ್ತೆ ಯಾವುದು ಅಂತ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಅಥವಾ ಫಂಡಮೆಂಟಲ್ ಅನಾಲಿಸಿಸ್ ಅಂದರೆ ಏನಂದರೆ, ಟೆಕ್ನಿಕಲ್ ಮತ್ತು ಫಂಡಮೆಂಟಲ್ ಎರಡಕ್ಕೂ ಡಿಫ್ರೆನ್ಸ್ ಏನಂದರೆ, ನಾವು ಜನರಲ್ಲಾಗಿ ಹೇಳಬೇಕು ಅಂದರೆ ಯಾವುದೋ ಒಂದು ಸ್ಟಾಕು ಅಥವಾ ಇಂಡೆಕ್ಸು ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ, ಅಂದರೆ ಅಪ್ಪು ಅಥವಾ ಡೌನ್ ಹೋಗ್ತಾ ಇರುತ್ತೆ. ಆ ಅಪ್ಪು ಅಥವಾ ಡೌನ್ ಹೋಗೋದು ಹೆಂಗೆ, ಏನಕ್ಕೆ ಹೋಯ್ತು, ಅಥವಾ ಮುಂದೆ ಈ ಸ್ಟಾಕು ಮುಂದೆ ಏನು ಟ್ರೆಂಡ್ ಇರುತ್ತೆ, ಅಪ್ ಟ್ರೆಂಡ್ ಇರುತ್ತಾ ಡೌನ್ ಇರುತ್ತಾ ಅಂತ ಒಂದು ಪ್ರಿಡಿಕ್ಟ್ ಮಾಡೋದಕ್ಕೆ ಈ ಎರಡು ಅನಾಲಿಸಿಸ್ಗಳು ಹೆಲ್ಪ್ ಆಗುತ್ತೆ. ಸೊ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಫಂಡಮೆಂಟಲ್ ಅನಾಲಿಸಿಸು ವೆರಿ ಇಂಪಾರ್ಟೆಂಟ್. ನಿಮಗೆ ಕಂಪ್ನಿಯ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಆವಾಗ ನೀವು ಕಂಪ್ನಿಗೆ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನೀವೇನೂ ತಿಳ್ಕೊಂಡಿಲ್ಲ, ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡಿದ್ರೆ ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಒಂದು ಕಂಪನಿಯ ಇಲ್ಲೇ ಡೆಫಿನೇಷನ್ ಹೇಳೋ ಥರ, ಫಂಡಮೆಂಟಲ್ ಅನಾಲಿಸಿಸ್ ಇಸ್ ಎ ಮೆಥಡ್ ಆಫ್ ಮೆಜರಿಂಗ್ ಎ ಸೆಕ್ಯೂರಿಟೀಸ್ ಇನ್ ಸ್ಟ್ರಿಕ್ಟ್ ವ್ಯಾಲ್ಯೂಸ್ ಬೈ ದ ಎಕ್ಸಾಮಿನಿಂಗ್ ರಿಲೇಟೆಡ್ ಎಕನಾಮಿಕ್ ಆ್ಯಂಡ್ ಫೈನಾನ್ಷಿಯಲ್ ಫ್ಯಾಕ್ಟರ್. ಅಂದರೆ ಆ ಕಂಪ್ನಿಯ ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಆ ಕಂಪ್ನಿಯ ಸೇಲ್ಸ್ ಗ್ರೋತ್ ಆಗಿರ್ಬೋದು, ಆ ಕಂಪ್ನಿ ಏನಕ್ಕೆ ಸಂಬಂಧಪಟ್ಟಿದ್ದು, ಆ ಕಂಪ್ನಿ ಗ್ರೋ ಆಗ್ತಾ ಇದೆಯಾ, ಆ ಕಂಪ್ನಿ ನಿಜವಾಗ್ಲೂ ಪ್ರಾಫಿಟ್ ಮಾಡ್ತಾ ಇದೆಯಾ ಅಂತ ಒಂದು ಎಕನಾಮಿಕ್ ಅಥವಾ ಫೈನಾನ್ಷಿಯಲ್ ಫ್ಯಾಕ್ಟರ್ಸ್ನ ನೋಡಿ ಆ ಕಂಪನಿ ಮೇಲೆ ಹೋಗ್ಬೋದಾ ಅಥವಾ ಕೆಳಗಡೆ ಹೋಗ್ಬೋದಾ ಅಂತ ನಾವೇನು ಪ್ರೆಡಿಕ್ಟ್ ಮಾಡ್ತೀವಿ, ಈ ಓವರಾಲ್ ಪ್ರೋಸೆಸ್ಗೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತೀವಿ. ಸೊ ಇದರಲ್ಲಿ ಇನ್ನೂ ಡೀಪಾಗಿ ಹೋದರೆ PE ರೇಷಿಯೋ ಮತ್ತು ಅದ್ರದ್ದು ಇನ್ನೂ ಕೆಲವು ಫ್ಯಾಕ್ಟರ್ಸ್ ಇರ್ತವೆ, ಅವನ್ನೆಲ್ಲ ನೀವು ಅನಲೈಸ್ ಮಾಡಬೇಕಾಗುತ್ತೆ. ಸೊ ಈ ಓವರಾಲ್ ಪ್ರೋಸೆಸ್ಗೆ ನಾವು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಕರಿತೀವಿ. ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಇದು ಸಿಂಪಲ್. ಇದು ಒಂದು ಚಾರ್ಟನ್ನು ನೋಡಿ ಅಥವಾ ಒಂದು ಕ್ಯಾಂಡಲ್ ಸ್ಟಿಕ್ಸನ್ನು ನೋಡಿ, ನೀವು ಆ ಪ್ರೈಸ್ ಮೂಮೆಂಟ್ನ ನೋಡಿ ಇದು ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ, ನಾಳೆ ಏನಾಗ್ಬೋದು, ನೆಕ್ಸ್ಟ್ ಮಂತ್ ಏನಾಗ್ಬೋದು ಅಂತ ಅನಲೈಸ್ ಮಾಡೋದಕ್ಕೆ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇದು ಒಂದು ಸ್ಟಾಕ್ಸ್ನ ಒಂದು ಜಾತಕ ಅಥವಾ ಕುಂಡ್ಲಿ ಅಂತ ಹೇಳ್ಬೋದು. ಸೊ ಒಂದು ಈಗ ಹೆಂಗೆ ನೀವು ಜಾತಕ ನೋಡ್ಬಿಟ್ಟು ಇವನು ಮುಂದೆ ಏನಾಗ್ತಾನೆ ಅಥವಾ ಮುಂದೆ ಏನು ಗ್ರಹಗತಿಗಳೆಲ್ಲ ನೋಡ್ತಿರಲ್ಲ, ಸೇಮ್ ಅದೇ ಥರನೇ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಒಂದು ಸ್ಟಾಕ್ಸ್ನ ಒಂದು ಜಾತಕ. ಸೊ ನೀವು ಇದು ಚಾರ್ಟಲ್ಲೇ ಇಡೀ ಸ್ಟಾಕ್ಸ್ನ ನೀವು ಪ್ರಿಡಿಕ್ಟ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ದ ಇಂಟ್ರಾಡೇ ಟ್ರೇಡರ್ಸು ಟೆಕ್ನಿಕಲ್ ಅನಾಲಿಸಿಸ್ನ ನೋಡ್ತಾರೆ. ಇವರು ಫಂಡಮೆಂಟಲ್ ಅನಾಲಿಸಿಸ್ನ ಕಡಿಮೆ ನೋಡಬಾರ್ದು ಅಂತಲ್ಲ, ಕಡಿಮೆ ನೋಡ್ತಾರೆ. ಸೊ ನಿಮಗೆ 90% ನೋಡೋದು ಟೆಕ್ನಿಕಲ್ ಅನಾಲಿಸಿಸ್ಸೇ. ಇದು ಒಂದು ಬ್ರಾಡ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಾವು ಇದನ್ನ ಸೀರೀಸ್ ವೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾವು ನೆಕ್ಸ್ಟು ಮೇಜರ್ ಇಂಡಿಕೇಟರ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದು ಚಾರ್ಟ್ ಎಕ್ಸಾಂಪಲಲ್ಲಿ ತೋರಿಸ್ತೀನಿ. ಸೊ ಇದು ಇವಾಗ
ಲೈವ್ ಚಾರ್ಟು ಇವತ್ತಿನ ಡೇಟ್ ಬಂದ್ಬಿಟ್ಟು 30th ಜೂನು 2021. ಸೊ ನೀವು ಈ ಥರ ಒಂದು ಯಾವುದೋ ನಾನಿವಾಗ ಯೂಸ್ ಮಾಡ್ತಾ ಇರೋದು ಟ್ರೇಡಿಂಗ್ ವ್ಯೂ ಟರ್ಮಿನಲ್ಲು. ಸೊ ಇದರಲ್ಲಿ ನೀವು ನಾನು ಎಕ್ಸಾಂಪಲ್ಗೆ ಬ್ಯಾಂಕ್ ನಿಫ್ಟಿ ಚಾರ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಿಮಗೆ 5 ಮಿನಿಟ್ ಟೈಮ್ ಫ್ರೇಮ್ ಇದೆ, ಕ್ಯಾಂಡಲ್ ಸ್ಟಿಕ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಿಮಗೆ ಬ್ಲ್ಯಾಂಕು ಇಲ್ಲಿಂದ ಸ್ಟಾರ್ಟ್ ಆಯಿತು, ಈ ಥರ ಮೂಮೆಂಟ್ ಆಗ್ತಾ ಇದೆ. ಬಟ್ ನಿಮಗೆ ಈ ಬರೀ ಚಾರ್ಟ್ ಇದ್ದರೆ ನಿಮಗೆ ಗೊತ್ತಾಗಲ್ಲ, ಅಥವಾ ನಾನು ಇಲ್ಲಿ ಬೈ ಮಾಡಬೇಕಿತ್ತಾ, ಇಲ್ಲಿ ಬೈ ಮಾಡಬೇಕಿತ್ತಾ, ಎಲ್ಲಿ ಸೆಲ್ ಮಾಡಬೇಕಿತ್ತು, ನಿಮಗೇನು ಗೊತ್ತಾಗಲ್ಲ. ಸೊ ಈ ಟೆಕ್ನಿಕಲ್ ಇಂಡಿಕೇಟರ್ಸು ನಿಮಗೆ ಈ ಬೈ ಮತ್ತು ಸೆಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅದು ಹೇಗೆ, ಯಾವ ರೀತಿ ಅಂತ ಈಗ ನೋಡೋಣ. ಸೊ ಟೆಕ್ನಿಕಲ್ ಅನಾಲಿಸಿಸಿಗೆ ಬರೋದಾದರೆ ನಾನು ಇಲ್ಲಿ ಡೆಫಿನೇಷನ್ ಒಂದು ಸಲ ಹೇಳ್ಬಿಡ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಟೆಕ್ನಿಕಲ್ ಅನಾಲಿಸಿಸ್ ಇಸ್ ಎ ಪ್ರೋಸೆಸ್ ಯೂಸ್ಡ್ ಟು ಎಕ್ಸಾಮಿನ್ ಆ್ಯಂಡ್ ಪ್ರಿಡಿಕ್ಟ್ ದ ಫ್ಯೂಚರ್ ಪ್ರೈಸ್ ಆಫ್ ದ ಸೆಕ್ಯೂರಿಟೀಸ್. ಅಂದರೆ ಒಂದು ಪ್ರೈಸು, ಒಂದು ಸ್ಟಾಕ್ನ ಪ್ರೈಸು ಅಂದರೆ ಫ್ಯೂಚರ್ ಪ್ರೈಸು, ಮುಂದಿನ ಪ್ರೈಸ್ನ ಇವಾಗಲೇ ಪ್ರಿಡಿಕ್ಟ್ ಮಾಡೋ ಪ್ರೋಸೆಸ್ಗೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಯಾವ ಥರ ಅಂದರೆ ಲುಕಿಂಗ್ ಎಟ್ ದ ಥಿಂಗ್ಸ್ ಲೈಕ್ ಪ್ರೈಸ್ ಮೂಮೆಂಟ್, ಚಾರ್ಟ್, ಟ್ರೆಂಡ್ಸ್ ಆ್ಯಂಡ್ ಟ್ರೇಡಿಂಗ್ ವಾಲ್ಯೂಮ್ ಆ್ಯಂಡ್ ಅದರ್ ಫ್ಯಾಕ್ಟರ್ಸ್. ಸೊ ಸುಮಾರು ಫ್ಯಾಕ್ಟರ್ಸ್ನ ನೋಡಿ ನಾವು ಪ್ರಿಡಿಕ್ಟ್ ಮಾಡೋದು ಪ್ರೋಸೆಸ್ಗೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಸುಮಾರು ಜನ ಸುಮಾರು ಇಂಡಿಕೇಟರ್ಸ್ ಯೂಸ್ ಮಾಡ್ತಾರೆ, 1000+ ಇಂಡಿಕೇಟರ್ಸ್ ಇದೆ. ಸೊ ಎಲ್ಲ ಟೈಮೂ ವರ್ಕ್ ಆಗಲ್ಲ. ನಾನು ಇದನ್ನ ಮೊದಲೇ ಹೇಳ್ತಾ ಇದ್ದೀನಿ, ನೀವು ಯಾವುದೇ ಇಂಡಿಕೇಟರ್ ತೊಗೊಳ್ಳಿ, ಎಲ್ಲನೂ ಬೆಸ್ಟ್ ಇಂಡಿಕೇಟರ್ಸ್ಗಳೇ, ಆದರೆ ಎಲ್ಲ ಸ್ಟಾಕ್ ಮೇಲೆ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ. ಸೊ ನೀವು ಓನಾಗಿ ಅನಲೈಸ್ ಮಾಡಬೇಕದು, ಯಾವ ಟೈಮಲ್ಲಿ ಯಾವ ಚಾರ್ಟ್ನ ಯೂಸ್ ಮಾಡಬೇಕು, ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಯಾವ ಇಂಡಿಕೇಟರ್ ಹಾಕಿರಬೇಕು ಅಂತ. ಅಥವಾ ನೀವು ಒಂದೇ ಚಾರ್ಟಲ್ಲಿ ಮಲ್ಟಿಪಲ್ ಇಂಡಿಕೇಟರ್ಸ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು. ಅಟ್ ಎ ಟೈಮ್ ನೀವು 3, 4, 5 ಎಷ್ಟು ಬೇಕಿರೋ ಹಾಕ್ಬೋದು. ಬಟ್ ತುಂಬ ಜಾಸ್ತಿ ಆದಷ್ಟು ನಿಮಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಸೊ ನೀವಾಗ ಒಂದೇ ಚಾರ್ಟಲ್ಲಿ ಮೂವಿಂಗ್ ಅವರೇಜ್ ಹಾಕ್ತೀರಾ, ಸೂಪರ್ ಟ್ರೆಂಡ್ ಹಾಕ್ತೀರಾ, ಎಲ್ಲ ಹಾಕ್ತೀರಾ. 1-2 ಮೂವಿಂಗ್ ಅವರೇಜು ಪಾಸಿಟಿವ್ ತೋರಿಸ್ತಾ ಇರುತ್ತೆ, ಇನ್ನೆರಡು ಡೌನ್ ತೋರಿಸ್ತಾ ಇರುತ್ತೆ. ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದಕ್ಕೆ ನೀವು ಯಾವ ಟೈಮಲ್ಲಿ ಯಾವ ಇಂಡಿಕೇಟ್ರಿಗೆ ಯೂಸ್ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಸೊ ಇವಾಗ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನಿಮಗೆ ಮೇಜರಾಗಿ ಇಷ್ಟು ನಿಮಗೆ ಇಂಡಿಕೇಟರ್ಸ್ ಬರುತ್ತೆ. ನೀವು ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ಬೋದು ಅಥವಾ ಪ್ರೈಸ್ನ ಪ್ರಿಡಿಕ್ಟ್ ಮಾಡ್ಬೋದು. ಸೊ ಅದರಲ್ಲಿ ಫಸ್ಟ್ ಬಂದು ಸೂಪರ್ ಟ್ರೆಂಡ್, ಮೂವಿಂಗ್ ಆ್ಯಾವರೇಜ್, ಬೋಲಿಂಜರ್ ಬ್ಯಾಂಡ್, RSI, MACD, ಪೈವಟ್ ಪಾಯಿಂಟ್ಸ್ ಆ್ಯಂಡ್ CPR. ಸೊ ನಾನು ಮುಂದೆ ನಿಮಗೆ ಈ ಎಲ್ಲ ಇಂಡಿಕೇಟರ್ಸ್ನು ಸಪ್ರೇಟಾಗಿ ಚಾರ್ಟಲ್ಲಿ ಹೆಂಗೆ ಯೂಸ್ ಮಾಡೋದು, ಇದು ಪರ್ಟಿಕ್ಯುಲರ್ ಇಂಡಿಕೇಟರ್ ಅಂದರೆ ಏನು, ಸೊ ಡೀಟೇಲಾಗಿ ನಾನು ಹೇಳ್ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಇಂಡಿಕೇಟರ್ ಹೇಳ್ಕೊಡ್ತೀನಿ, ಅಥವಾ ಸೂಪರ್ ಟ್ರೆಂಡ್. ಸೊ ಸೂಪರ್ ಟ್ರೆಂಡ್ ಅಂದರೆ ನಿಮಗೆ ಇಲ್ಲಿ ನೋಡ್ತಿದ್ದೀರಲ್ವ, ಈ ರೀತಿ ಕಾಣುತ್ತೆ. ಅಂದರೆ ನಿಮಗೆ ಯಾವುದೇ ಒಂದು ಚಾರ್ಟಲ್ಲಿ ನೀವು ಇದನ್ನು ಅಪ್ಲೈ ಮಾಡಿದ್ರೆ, ಯಾವ ಚಾರ್ಟಲ್ಲಾದ್ರೂ ಆಗ್ಬೋದು, ಯಾವುದೋ ಪರ್ಟಿಕ್ಯುಲರ್ ಸ್ಟಾಕಲ್ಲಿ ಹಾಕ್ಬೋದು, ಅಥವಾ ಇಂಡೆಕ್ಸ್ ಕೊಡಲ್ಲಿ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿಲಿ ಹಾಕಿದ್ರೆ ನಿಮಗೆ ಯಾವ ಟೈಮಲ್ಲಿ ಬೈ ಅಥವಾ ಯಾವ ಟೈಮಲ್ಲಿ ಸೆಲ್ ಅಂತ ಇದು ನಿಮಗೆ ಸಿಗ್ನಲ್ನ ಕೊಡುತ್ತೆ ಮುಂಚೆನೇ. ನೀವು ಇಲ್ಲಿ ಚಾರ್ಟಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿ ಬೈ ಅಂತ ಕೊಟ್ಟಿದೆ, ನೆಕ್ಸ್ಟ್ ನಿಮಗೆ ಇಲ್ಲಿಗೆ ಹೋಗೋವರೆಗೂ ಸೆಲ್ ಅಂತ ನೆಕ್ಸ್ಟ್ ಯಾವಾಗ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನ ಬೈ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಸೆಲ್ ಅಂತ ಇಂಡಿಕೇಟರ್ ಬಂತಂದರೆ ನೆಕ್ಸ್ಟ್ ಸ್ಟಾಕು ಡೌನ್ ಆಗುತ್ತೆ ಅಂತ ಅರ್ಥ. ಸೊ ನೀವು ಇಲ್ಲಿ ಸೆಲ್ ಅಂತ ಇಲ್ಲಿ ಬಂದ ತಕ್ಷಣ ನೀವು ಸೆಲ್ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು, ಅಥವಾ ಶಾರ್ಟ್ ಸೆಲ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಏನಾದ್ರು ಸ್ಟಾಕ್ಸ್ ಬೈ ಮಾಡಿದರೆ ಇಲ್ಲಿ ಅದರಿಂದ ಎಕ್ಸಿಟ್ ಆಗ್ಬೋದು. ಸೊ ನೆಕ್ಸ್ಟ್ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಡೇ ಫಸ್ಟ್ ಕ್ಯಾಂಡಲಲ್ಲಿ ರೆಡ್ ಇದೆ. ಸೊ ಇಲ್ಲಿ ಸೆಲ್ ಇಂಡಿಕೇಶನ್ ಬಂದಿದೆ. ಸೊ ನೆಕ್ಸ್ಟು ನಿಮಗೆ ಆಲ್ಮೋಸ್ಟ್ ಹಾಫ್ ಡೇವರೆಗೂ ನಿಮಗೆ ಸೆಲ್ ಇಂಡಿಕೇಷನ್ನೇ ತೋರಿಸ್ತಾ ಇದೆ, ಅಂದರೆ ಫುಲ್ ಡೇ ನೆಗೆಟಿವ್ ಇರುತ್ತೆ ಅಂತ. ಸೊ ನೆಕ್ಸ್ಟ್ ನಿಮಗೆ ನೋಡ್ಬೋದು ಮತ್ತು ಬೈ ಇಂಡಿಕೇಟರ್ ತೋರಿಸಿದೆ. ಸೊ ಇಲ್ಲಿ ನಿಮಗೆ ಬೈ ಇಂಡಿಕೇಟರ್ ತೋರಿಸ್ದಾಗೆ ಫುಲ್ ಡೇ ನಿಮಗೆ ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಸೊ ಇದು ಬೇಸಿಕ್ ಸೂಪರ್ ಟ್ರೆಂಡು. ಇದನ್ನು ಚಾರ್ಟಲ್ಲಿ ಹೆಂಗೆ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ನಾನು ನಿಮಗೆ ಟ್ರೇಡಿಂಗ್ ವ್ಯೂವಲ್ಲಿ ಈ ಥರ ಸೂಪರ್ ಟ್ರೆಂಡ್ ಇಂಡಿಕೇಟರ್ನ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಬ್ಯಾಂಕ್ ನಿಫ್ಟಿ ನೇಮ್ ಇರುತ್ತೆ, 5 ಮಿನಿಟ್ಸ್ ಟೈಮ್ ಫ್ರೇಮ್ ಇರುತ್ತೆ. ಇದು ನೀವು ಎಷ್ಟಕ್ಕೆ ಬೇಕಿರೋ ಸೆಟ್ ಮಾಡ್ಬೋದು. ನೀವೇನಾದ್ರು ಇಂಟ್ರಾಡೇ ಮಾಡ್ತಾ ಇದ್ದೀರಿ ಅಂದರೆ 5 ಮಿನಿಟ್ಸ್ ಟೈಮ್ ಫ್ರೇಮ್ನ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಇಲ್ಲಿ ಕ್ಯಾಂಡಲ್ಸ್ ಇದೆ, ಸುಮಾರು ನಿಮಗೆ ಕ್ಯಾಂಡಲ್ಸ್ ಇದಿರುತ್ತೆ. ಇದರಲ್ಲಿ ನೀವು ಕ್ಯಾಂಡಲ್ಸ್ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಇಲ್ಲಿ ಇಂಡಿಕೇಟರ್ಸ್ ಅಂತ ಕಾಣುತ್ತೆ. ಸೊ ನೀವು ಇಲ್ಲಿ ಇಂಡಿಕೇಟರ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನೀವು ಇಲ್ಲಿ ಟೈಪ್ ಮಾಡಬೇಕು ಸೂಪರ್ ಟ್ರೆಂಡ್ ಅಂತ. ಸೂಪರ್ ಟ್ರೆಂಡ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ
ಸುಮಾರು ಸೂಪರ್ ಟ್ರೆಂಡ್ಗಳಿರುತ್ತೆ. ಅಂದರೆ ಈ ಈ ಹೆಸರು ಏನು ಐ ಡಿಗಳು ತೋರಿಸ್ತಿದೆ ಇವರು ಓನಾಗಿ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ನಿಮಗಿಲ್ಲಿ ಪಕ್ಕದಲ್ಲಿ ರೇಟಿಂಗು ಕೂಡ ನೋಡ್ಬೋದು. ಇಲ್ಲಿ ಎಷ್ಟು ರೇಟಿಂಗ್ ಇರುತ್ತೆ, ಅದನ್ನ ಯೂಸ್ ಮಾಡ್ತಿರೋದು ಹೆಂಗೆ, ಅದ್ರ ಮೇಲೆ ಯೂಸರ್ಸು ನಿಮಗೆ ರೇಟಿಂಗ್ ಕೊಟ್ಟಿರ್ತಾರೆ. ಸೊ ನಾನಿಲ್ಲಿ ಹೈಯೆಸ್ಟ್ ರೇಟಿಂಗ್ ಇರೋ ತೊಗೋತೀನಿ. 23285 23,285 ರೇಟಿಂಗ್ಸ್ ಇರೋದನ್ನ ಸೂಪರ್ ಟ್ರೆಂಡ್ನ ಕ್ಲಿಕ್ ಮಾಡ್ತೀನಿ. ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಇದು ಬಂದು ನಮ್ಮ ಚಾರ್ಟಲ್ಲಿ ಅಪ್ಲೈ ಆಗುತ್ತೆ. ಇದನ್ನ ಕ್ಲೋಸ್ ಮಾಡಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿ ನಮಗೆ ಇಲ್ಲಿ ಟೈಮ್ ನೋಡ್ಬೋದು 10:45ಗೆ ನಮಗೆ ಬೈ ಇಂಡಿಕೇಟರ್ ಕೊಟ್ಟಿದೆ. ಇದು ನಿಮಗೆ ಬೈ ಸಿಗ್ನಲ್ ಅಂತ, ಇದರಿಂದ ಸ್ಟಾಕು ಅಪ್ ಹೋಗುತ್ತೆ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ 10:45ಇಂದ ನಿಮಗೆ 11:05ವರೆಗೂ ನಿಮಗೆ ಆಲ್ಮೋಸ್ಟ್ ಅಪ್ ಟ್ರೆಂಡಲ್ಲೇ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟು ಈ ಕ್ಯಾಂಡಲ್ ಆದಮೇಲೆ ನೆಕ್ಸ್ಟು ಇನ್ನು ಇದು ಬೈ ಸಿಗ್ನಲ್ನೇ ತೋರಿಸಿದೆ. ಸೊ ನೆಕ್ಸ್ಟ್ ಅಂದರೆ ಇನ್ನೂ ಅಪ್ ಟ್ರೆಂಡಲ್ಲೇ ಇರುತ್ತೆ ಅಂತ. ಇದಿಲ್ಲಿ ಅಪ್ ಹೋಗ್ಬಿಟ್ಟು ಮತ್ತು ಡೌನ್ ಬಂತು ಅಂದರೆ ನೆಕ್ಸ್ಟ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು ಅಂತ ಅಲ್ಲ. ಸೊ ನೆಕ್ಸ್ಟ್ ನಿಮಗೆ ಯಾವಾಗ ಸೆಲ್ ಸಿಗ್ನಲ್ ತೋರಿಸುತ್ತೆ ಅಲ್ಲಿವರೆಗೂ ನಿಮಗೆ ಬೈ ಸಿಗ್ನಲ್ ಅಂದರೆ ಅಪ್ ಟ್ರೆಂಡಲ್ಲೇ ಇರುತ್ತೆ ಅಂತ ನೀವು ತಿಳ್ಕೊಬೇಕು. ಸೊ ನೆಕ್ಸ್ಟ್ ನಿಮಗಿಲ್ಲಿ ಟೈಮ್ ನೋಡ್ಬೋದು 12:30 12:30ಕ್ಕೆ ನಿಮಗೆ ಸೆಲ್ ಸಿಗ್ನಲ್ ತೋರಿಸ್ತಾ ಇದೆ. ಸೊ ಇವಾಗಿನ ಕರೆಂಟ್ ಟೈಮ್ ಬಂದ್ಬಿಟ್ಟು ನಿಮಗೆ 1:40 12:30ರಿಂದ 1:40. ಸೊ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಸೆಲ್ ಸಿಗ್ನಲ್ ತೋರಿಸ್ತಾ ಇದೆ. ಅಂದರೆ ನಾವು ಇದನ್ನ ಪ್ರಿಡಿಕ್ಟ್ ಮಾಡ್ಬೋದು ನೆಕ್ಸ್ಟು ಮಾರ್ಕೆಟು ಈ ಥರ ಡೌನಲ್ಲಿ ಹೋಗುತ್ತೆ ಅಂತ. ಸೊ ನೆಕ್ಸ್ಟು ಇಲ್ಲಿ ಸೆಲ್ ಸಿಗ್ನಲ್ ತೋರಿಸ್ತಿದೆ ಅಂದರೆ ಮಾರ್ಕೆಟು ಈ ಥರ ನಮಗೆ ಡೌನಲ್ಲಿ ಹೋಗುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಇದು ಲೈವ್ ಮಾರ್ಕೆಟ್ ಆಗಿರೋದ್ರಿಂದ ಇದು ರನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನಿಮಗೆ ಯಾವಾಗ ಇದನ್ನ ಎಕ್ಸಿಟ್ ಮಾಡಬೇಕು ಅಂದರೆ ನೆಕ್ಸ್ಟು ಈ ಥರ ಬೈ ಸಿಗ್ನಲ್ ಬರುತ್ತೆ. ಅಂದರೆ ನಿಮಗೆ ಗ್ರೀನಲ್ಲಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಗ್ರೀನ್ ಇನ್ನೊಂದು ಬರುತ್ತೆ. ಇಲ್ಲಿ ಇನ್ನೊಂದು ಈ ಥರ ಬಂದ್ಬಿಟ್ಟು ಆವಾಗ ನಿಮಗೆ ಬೈ ಅಂತ ತೋರಿಸುತ್ತೆ. ನಿಮಗೆ ಅಲ್ಲಿವರೆಗೂ ನಿಮಗೆ ಡೌನ್ ಟ್ರೆಂಡ್ ಇರುತ್ತೆ ಅಂತಲೇ. ಸೊ ನೀವು ಇಲ್ಲಿ ನೋಡ್ಬೋದು ರೆಡ್ಡು ನಂತರ ಕ್ಲೋಸ್ ಆಗಿ ಮತ್ತೆ ರೆಡ್ ಕೂಡ ಬರ್ತಾ ಇದೆ ಇಲ್ಲಿ. ಸೊ ಹಿಂಗಂದರೆ ನಮಗೆ ಡೌನ್ ಟ್ರೆಂಡ್ ಇದೆ ಇವಾಗ ಅಂತ ಅರ್ಥ. ಸೊ ನೀವು ಇಲ್ಲಿ ಸೂಪರ್ ಟ್ರೆಂಡ್ ಒಂದನ್ನು ಅಪ್ಲೈ ಮಾಡಿದ್ರೆ ನೀವು ಈಸಿಯಾಗಿ ನೀವು ಪ್ರಿಡಿಕ್ಟ್ ಮಾಡ್ಬೋದು ಏನಾಗ್ತಾ ಇದೆ ಸ್ಟಾಕಲ್ಲಿ. ಅಂದರೆ ನಮ್ಮ ತೊಗೊಂಡಿರೋ ಸ್ಟಾಕು ಮೇಲೆ ಹೋಗ್ತಾ ಇದೆಯಾ ಅಥವಾ ಕೆಳಗಡೆ ಹೋಗ್ತಾ ಇದೆಯಾ ಅಂತ. ಸೊ ನೀವು ಇಲ್ಲಿ ನೋಡ್ಬೋದು ಇದು ಕೆಳಗಡೆನೇ ಹೋಗ್ತಾ ಇದೆ ಆ್ಯಸ್ ಪರ್ ಸೂಪರ್ ಟ್ರೆಂಡ್. ಇದು ಒಂದು ಮೋಸ್ಟ್ ಯೂಸ್ಡ್ ಸೂಪರ್ ಟ್ರೆಂಡ್ ಇಂಡಿಕೇಟರ್ ಆಗಿರುತ್ತೆ. ಇದನ್ನು ಸುಮಾರು ಜನ ಯೂಸ್ ಮಾಡ್ತಾರೆ. ನೀವೇನಾದ್ರು ಬಿಗಿನರ್ಸ್ ಆಗಿದ್ದರೆ ಇದೊಂದು ಬೆಸ್ಟ್ ಇಂಡಿಕೇಟರ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವಿಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡೋಂಗಿಲ್ಲ, ಏನು ಲೈನ್ ಹಾಕ್ಕೊಳಂಗಿಲ್ಲ, ಏನು ಟ್ರೆಂಡ್ ಲೈನ್ ಹಾಕೋಂಗಿಲ್ಲ, ಬೇರೆ ಏನು ಸಪೋರ್ಟು ರೆಸಿಸ್ಟೆನ್ಸು ಎಲ್ಲಿದೆ ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದೇ ಬೇಡ. ನೀವು ಜಸ್ಟು ಇಂಡಿಕೇಟರ್ಗೆ ಹೋಗಿ ಸೂಪರ್ ಟ್ರೆಂಡ್ ಟೈಪ್ ಮಾಡಿ ಅದನ್ನ ಸೆಲೆಕ್ಟ್ ಮಾಡಿ ನಿಮಗಿಲ್ಲಿ ಸೂಪರ್ ಟ್ರೆಂಡು ಬೈ ಅಥವಾ ಸೆಲ್ ಇಂಡಿಕೇಟರ್ನ ನಿಮಗೆ ತೋರಿಸುತ್ತೆ. ಸೊ ನೆಕ್ಸ್ಟ್ ನೀವಿಲ್ಲಿ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು. ಸೊ ನಿಮಗೆ ಸೆಲ್ ಅಂತ ತೋರಿಸ್ತಾ ಇದೆ. ನೆಕ್ಸ್ಟ್ ನಿಮಗೆ ಎಲ್ಲಿಗೆ ಎಕ್ಸಿಟ್ ಅಂದರೆ ನೆಕ್ಸ್ಟ್ ಬೈ, ಈ ಥರ ಬೈ ಸಿಗ್ನಲ್ ತೋರಿಸೋವರೆಗೂ ನಿಮಗಿದು ಸೆಲ್ ಇಂಡಿಕೇಟರೇ ಇರುತ್ತೆ. ಅಥವಾ ಇದೇನಾದರೂ ಈ ಥರ ಫುಲ್ ಡೌನ್ ಆಗಿ ಇಲ್ಲೆಲ್ಲೋ ಬಂತು ಅಂದ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗಿಲ್ಲಿ ಇದು ರಿವರ್ಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನಿಮಗಿಲ್ಲಿ ಬೈ ಇಂಡಿಕೇಟರ್ ತೋರಿಸುತ್ತೆ. ಸೊ ನೀವಿಲ್ಲಿ ಇಲ್ಲೇನಾದ್ರು ಪೊಸಿಷನ್ ತೊಗೊಂಡಿದ್ರೆ ನೀವು ಇಲ್ಲಿ ಎಕ್ಸಿಟ್ ಆಗಿ ನೆಕ್ಸ್ಟ್ ಇಲ್ಲಿ ಬೈ ಅಂತ ತೋರಿಸ್ದಾಗ ನೀವು ಅವಾಗ ಮತ್ತೆ ಅಪ್ ಟ್ರೆಂಡ್ಗೆ ನೀವು ಬೈ ಮಾಡ್ಬೋದು. ಸೊ ಇದು ನಿಮಗೆ ಸೂಪರ್ ಟ್ರೆಂಡ್ ಆಯಿತು. ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿನ ನೀವು ತಿಳ್ಕೊಬೋದು. ಸೊ ಇಲ್ಲಿ ನೋಡ್ಬೋದು ತುಂಬ ದೊಡ್ಡ ರೆಡ್ ಕ್ಯಾಂಡಲ್ ಬಂದಿದೆ. ಸೊ ನಿಮಗಿದು ಸೂಪರ್ ಟ್ರೆಂಡ್ ಯಾಕೆ ಬೆಸ್ಟ್ ಅಂತ ಹೇಳೋದಂದರೆ ಇದಕ್ಕೇ ನೋಡಿ, ಇಲ್ಲಿ ಆಲ್ಮೋಸ್ಟ್ ನಿಮಗೆ 5 ಮಿನಿಟ್ಸ್ ಕ್ಯಾಂಡಲಲ್ಲಿ 35063ಇಂದ 349,700. ಸೊ ನೀವು ಇಲ್ಲಿಂದ ಒಂದು ಪೊಸಿಷನ್ ತೊಗೊಂಡಿರ್ತೀರ ಅಂದರೆ ಇಲ್ಲಿಂದ ನಿಮಗೆ ಇಲ್ಲಿಗೆ ಆಲ್ಮೋಸ್ಟ್ ನಿಮಗೆ 5,000 to 10,000 ಪ್ರಾಫಿಟ್ ಮಾಡ್ಬೋದು ಬೇಸ್ಡ್ ಆನ್ ಲಾಟ್ಸ್. ನೀವು ಎಷ್ಟು ಲಾಟ್ ಪರ್ಚೇಸ್ ಮಾಡಿರ್ತೀರ, ಎಷ್ಟು ಕ್ವಾಂಟಿಟಿ ಬೈ ಮಾಡಿರ್ತೀರ ಅದ್ರ ಮೇಲೆ. ಸೊ ಬೆಳಗಿಂದ ನೀವೇನು ಟ್ರೆಂಡ್ ಇತ್ತು ಅದಕ್ಕಿಂತ ಇವಾಗ ಇಲ್ಲಿ ಸೆಲ್ ಇಂಡಿಕೇಟರ್ ತೋರಿಸ್ತಾ ಇದೆ. ನೆಕ್ಸ್ಟ್ ಬೈ ಹೋಗೋವರೆಗೂ ಇದು ರೆಡ್ಡೇ ಬರ್ತಾ ಇದೆ. ಇದೊಂದು ಬೆಸ್ಟ್ ಇಂಡಿಕೇಟರ್ ಅಂತ ಹೇಳ್ಬೋದು ಬಿಗಿನರ್ಸ್ ಆಗಿದ್ದರೆ.
ಸೊ ಇಲ್ಲಿಗೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಸೀರೀಸ್ 1ನಲ್ಲಿ ಸೂಪರ್ ಟ್ರೆಂಡನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಗೊತ್ತಾಗಿದೆ ಅಂದ್ಕೊತೀನಿ. ಇನ್ನೂ ಡೌಟ್ ಇದ್ದರೆ ನೀವು ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಕೊಟ್ಟಿರೋ ನಂಬರ್ಗೆ ನಿಮ್ಮ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ ಇದ್ದರೆ ಕಳಿಸಿ, ಅಥವಾ ನೀವೇನಾದರೂ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಏನಾದರೂ ನಿಮಗೆ ಕ್ಲಾರಿಫಿಕೇಷನ್ ಅಥವಾ ಡೌಟ್ ಇತ್ತು ಅಥವಾ ನಿಮಗೆ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಸೊ ಸೇಮ್ ನಂಬರ್ಗೆ ನೀವು ಮೆಸೇಜ್ನ ಕಳಿಸ್ಬೋದು.